ರೈತನಿಗೆ ಬೆಳೆನ ಬೆಳೆದ್ಬಿಡ್ತಾನೆ ಸರ್. ಬೆಳೆ ತಕ್ಕಂತ ಬೆಲೆ ಬಂದ್ರೆ ಸಾಕು ಸರ್. ನಮ್ಗೆ ಯಾವ ಸರ್ಕಾರದಿಂದ ಯಾವ ಬೆನಿಫಿಟ್ ಬೇಕಾಗಿಲ್ಲ ಸರ್. ಸರ್ ಒಂದೇ ಬೆಳೆ ಮೇಲೆ ಹೋದ್ರೆ ನಾವು ಲಾಸ್ ಆಗ್ತೀವಿ ಸರ್. ರೇಟ್ ಇಲ್ಲ. ಇವಾಗ ಮಳೆ ಆಶ್ರಿತ ಭೂಮಿ ನಮ್ಮ ಇದೆ ಸರ್. ಇವಾಗ ಮೆಕ್ಕೆಜೋಳ ಆಗ್ಲಂದ್ರೆ ಅದೆಲ್ಲ ಫುಲ್ ಇದ್ರಲ್ಲೇ ಕೂಡೀಕರಣ ಆಗ್ಬೇಕಾಗತ್ತೆ. ನೀರಾವರಿ ಜಮೀನಿನಲ್ಲೇ ಕಡಿಮೆ ಅಂದ್ರೂ ಇದಕ್ಕೆ 200 ಪ್ಯಾಕೆಟ್ ಅಂತ ಬರ್ಬೇಕು ಸರ್. 200 ಪ್ಯಾಕೆಟ್ ಬರ್ಬೇಕು. ಬೆಳೆದಿದ್ರ ಯಾವಾಗಾದ್ರೂ? ಬೆಳೆದಿವಿ ಸರ್. 200 ಪ್ಯಾಕೆಟ್ ಬೆಳೆದಿದ್ರಿ? 240 ಪ್ಯಾಕೆಟ್ ಬೆಳೆದಿವಿ ಸರ್. ಈ ಒಂದು ಕಾಲಕ್ರಿಗೆ ಈಗ ನಾರ್ಮಲ್ ನೀವು ಅದೇ 200 ಮೇಲೆ ಟಾರ್ಗೆಟ್ ಓಕೆ. ಲಾಸ್ಟ್ ಟೈಮ್ ಬೆಳೆದಿದ್ವಿ ಅಂತ ಹೇಳಿದ್ರೆ ಅವಾಗಲೂ ಈರುಳ್ಳಿ ಹಿಂಗೆ ಕುಂತಿತ್ತ ಹೊಲದಲ್ಲಿ? ಇದೇ ರೀತಿ ಇರುತ್ತೆ. ಇದೇ ರೀತಿ ಓಕೆ. ಹಂಗಾರೆ ಇಳುವರಿ ಚೆನ್ನಾಗಿ ಬರುತ್ತೆ ಕೆಂಪು ನೆಲದಲ್ಲಿ? ಚೆನ್ನಾಗಿ ಬರುತ್ತೆ. ಕರೆಕ್ಟ್ ಮೇಂಟೈನ್ ಮಾಡಿದ್ರೆ? ಮೇಂಟೆನೆನ್ಸ್. ಓಕೆ ಅಣ್ಣ, ನೀವು ಹೈಯೆಸ್ಟ್ ರೇಟ್ ಯಾವಾಗ ತಗೊಂಡಿದ್ರೆ? ಎಷ್ಟು ರೂಪಾಯಿ ತಗೊಂಡಿದ್ರು ಒಂದು ಪ್ಯಾಕೆಟ್ಗೆ? ಹೈಯೆಸ್ಟ್ ಇದೇ ಹೊಲದಲ್ಲಿ ತಗೊಂಡಿದ್ದೆ ಸರ್. ಎಷ್ಟು ತಗೊಂಡಿದ್ರಣ್ಣ? 2650 ರೂಪಾಯಿ ಪ್ಯಾಕೆಟ್ ಕೊಟ್ಟಿದ್ದೆ ಸರ್. ಇಲ್ಲೇ ಸ್ಪಾಟ್ ಅಲ್ಲಿ 2650 ರೂಪಾಯಿ ಒಂದು ಪ್ಯಾಕೆಟ್ ಕೊಟ್ಟಿದ್ರಿ? ಹೌದು ಸರ್. ಎಷ್ಟು ವರ್ಷಕ್ಕೆ ಕೆಳಗಣ? ಅಣ್ಣರೇ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರಣ್ಣ? ಬಯ್ಯಣ್ಣ ಸರ್. ಅಣ್ಣ ಯಾವ ಊರು ಬರುತ್ತಿದ್ದು? ಯಳಗೋಡು ಮ್ಯಾಸಟ್ಟಿ ಸರ್. ಓಕೆ. ಯಾವ ಹೋಬಳಿ, ಯಾವ ತಾಲೂಕು, ಯಾವ ಜಿಲ್ಲೆ? ಸರ್ ಹೋಬಳಿ ಬಂದು ಭರಮಸಾಗರ. ಓಕೆ. ಚಿತ್ರದುರ್ಗ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್ ಸರ್. ಅಣ್ಣ ನಿಮ್ದು ಇಲ್ಲಿ ಟೋಟಲ್ ಎಷ್ಟು ಎಕರೆ ಜಮೀನ್ ಇದೆ? 1 ಕಾಲ್ ಮಾತ್ರ ಇದೆ ಸರ್. ಇಲ್ಲಿ ಈರುಳ್ಳಿ ಏನೈತಿ? ಇದು 1 ಕಾಲ್ ಎಕರೆ ಅಷ್ಟೇ ಸರ್. ಅಣ್ಣ ಇದು ಯಾವ ತರ ನೆಲ ಬರುತ್ತೆ? ಕೆಂಪು ನೆಲ, ಎರೆಹೊಲ, ಮಳ್ನೆಲ? ಮಳು ಮಿಕ್ಸ್ ಸರ್. ಮಳಲ್ ಮಿಕ್ಸ್. ಕೆಂಪು ನೆಲನೇ ಬರುತ್ತೆ ಸರ್. ಕೆಂಪು ನೆಲನೇ, ಅದರಲ್ಲೂ ಮಳಲ್ ಮಿಕ್ಸ್? ಮಳಲ್ ಮಿಕ್ಸ್ ಬರುತ್ತೆ. ಅಣ್ಣ ಈ ಭೂಮಿಲಿ ಜಾಸ್ತಿ ನೀವೆಲ್ಲ ಏನ್ ಬೆಳೆಗಳನ್ನ ಬೆಳಿತೀರಿ ಇಲ್ಲಿ ಜಾಸ್ತಿ? ಸರ್ ಇಲ್ಲಿ ಮೆಕ್ಕೆಜೋಳನೇ ಜಾಸ್ತಿ ಸರ್. ಮೆಕ್ಕೆಜೋಳನೇ ಜಾಸ್ತಿ. ನೀರಾವರಿ ಆಗಿದ್ದಕ್ಕೆ ತರಕಾರಿ ಬೆಳ್ಕೊಂತೀವಿ ಸರ್. ಮೆಣಸಿನ ಗಿಡ, ಈರುಳ್ಳಿ ಸರ್. ಈರುಳ್ಳಿ ಬೆಳ್ಕೊಂತೀರ? ಅಣ್ಣ ಇದು ಪ್ರೆಸೆಂಟ್ ಎಷ್ಟು ತಿಂಗಳದಣ್ಣ ಈರುಳ್ಳಿದು? ಪ್ರೆಸೆಂಟ್ ಬಂದು 2 ತಿಂಗಳು 10 ದಿವಸ ಆಗಿತ್ತು ಸರ್. 2 ತಿಂಗಳು 10 ದಿವಸ. ಓಕೆ ಅಣ್ಣ, ಇದು ನಿಮ್ ಕಡೆ ಈರುಳ್ಳಿ ಬೆಳಿತಿರಲ್ಲ, ನಿಮ್ ನೆಲಕ್ಕೆ ಯಾವ ತರ ಭೂಮಿ ಸಿದ್ಧತೆ ಮಾಡ್ಕೊಂತಾರ ಅಂದ್ರೆ ಫ್ಲೋ ಆಗಿರ್ಬೋದು, ಕಲ್ಟಿವೇಟರ್ ಆಗಿರ್ಬೋದು, ಕುಂಟೆ ಆಗಿರ್ಬೋದು, ಗೊಬ್ಬರ, ತಳಗೊಬ್ಬರ ಏನ್ ಹಾಕ್ಯಂತೀರ ಸ್ವಲ್ಪ ಮಾಹಿತಿ ಕೊಡ್ರಿ. ತಳಗೊಬ್ಬರ ಏನು ಹಾಕಲ್ಲ ಸರ್ ನಾವು. ವರ್ಷನೂ ಹಾಕಲ್ವ? 2 ವರ್ಷ 3 ವರ್ಷಕ್ಕೊಂದ್ಸಲ? 2 ವರ್ಷ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ ಸರ್. ಕೊಟ್ಟಿಗೆ ಗೊಬ್ಬರ ಹಾಕಂತ ಅಷ್ಟೇ ಸರ್. ಓಕೆ. ಇದು ಮಾಗಿ ಯಾವ ತರ ಮಾಡ್ತೀರಣ್ಣ? ಫ್ಲೋ ಹೊಡಿತೀವಿ ಸರ್. ಫ್ಲೋ ಹೊಡಿತೀರಾ? ಓಕೆ. ಬೇಸಿಗೆಗೆ ಫ್ಲೋ ಹೊಡೆದು ಕೈ ಬಿಡ್ತೀರಾ? ಕೈ ಬಿಡ್ತೀವಿ ಸರ್. ಅದಾದ್ಮೇಲೆ ಹಾಕದ್ಕ ಮುಂಚೆ ಕುಂಟೆ ಅದೇನೋ ಬೇರೆ ಏನೇನು 5 ಬಾಲ್ ಹೊಡೆದು ಆಮೇಲೆ ಕುಂಟೆ ಹೊಡಿತೀವಿ ಸರ್. ಓಕೆ ಆಯ್ತಣ್ಣ. ಇದನ್ನ ಹಾಕಿದ್ರಲ್ಲ, ಗೌರ್ಮೆಂಟ್ ಗೊಬ್ಬರ, ತಳಗೊಬ್ಬರ ಏನಾರು ಹಾಕೊಂಡಿದ್ರ? ಹಾಕಿದ್ವಿ ಸರ್. ಯಾವ್ದು ಹಾಕಿದ್ರಿ? ಎಷ್ಟೆಷ್ಟು ಹಾಕ್ತಿರಣ್ಣ ಎಕರೆಗೆ? ಸರ್ ಎಕರೆಗೆ ಒಂದೇ ಪ್ಯಾಕೆಟ್ 50 kg ಹಾಕಿದ್ವಿ ಸರ್. ಯಾವ್ದು ಹಾಕಿದ್ರಣ್ಣ? 19 ಹಾಕಿದ್ವಿ ಸರ್. ಓಕೆ. 1 ತಿಂಗಳದ ಸಲ ಹಾಕಿದ್ದು. ಆಯ್ತಣ್ಣ, ಇದು ನೀವು ಬಿತ್ತಿದ್ದು ಟ್ಯಾಕ್ಟ್ರಿ ಬೇಸ ಇದೆಲ್ಲ ಅಥವಾ ಕೈಯಲ್ಲಿ ಚೆಲ್ಲಿ ಕುಂಟೆ ಹೊಡೆದಿದ್ದ? ಕೈಯಲ್ಲಿ ಚೆಲ್ಲಿ ಕುಂಟೆ ಹೊಡ್ಕೊಂಡಿರ ಸರ್. ಓಕೆ ಅಣ್ಣ, ಈರುಳ್ಳಿ ಚೆಲ್ಲಿದ್ದ ಯಾರಣ್ಣ? ನಮ್ಮ ಅಕ್ಕರೆ ಸರ್. ಓಕೆ. 1 ಎಕರೆಗೆ ಎಷ್ಟು, ಅಥವಾ ಈ 1 ಕಾಲ್ ಎಕರೆಗೆ ಎಷ್ಟು ಬೀಜ ಹೋಗಿದಾವೆ? ಎಷ್ಟು ಬಿದ್ರೆ ಅವನು ಅನ್ಸುತ್ತೆ ಸರ್? ಅದು ಕಪ್ಪು ನೆಲ ಆದ್ರೆ 3 kg ಆದ್ರೆ ಸಾಕು ಸರ್. ಓಕೆ. ಆದ್ರೆ ಕೆಂಪು ನೆಲ ಆದ್ರೆ 4.5 kg ಹೋಗುತ್ತೆ ಸರ್. ಅಷ್ಟು ವ್ಯತ್ಯಾಸ ಯಾಕೆ ಹಂಗ್ ಮಾಡ್ತೀರಾ? ಇಲ್ಲಿ ಮಳಲ್ ನೆಲ ಆಗಿದ್ದಕ್ಕೆ ಒಂದ್ ಸ್ವಲ್ಪ ಬೀಜ ತಿಂತ ಸರ್. ಬೀಜ ಹುಟ್ಟಲ್ಲ, ಪರ್ಸೆಂಟೇಜ್ ಆಫ್ ಹುಟ್ಟಲ್ಲ ಸರ್, ಕಡಿಮೆ ಆಗುತ್ತೆ. ಹಂಗಾಗಿ ಬೀಜ ಜಾಸ್ತಿ ಮಾಡ್ತೀವಿ ಸರ್ 1 kg. ಅಣ್ಣ ಈಗ ಒಂದ್ಸರಿ ಹಿಂಗ್ ತಿರುಗಿ ನಿಮ್ ಇಡೀ ಹೊಲ ನೋಡಿದ್ರೆ ದಪ್ಪ ಆಗಿದ್ಯಾ, ತೆಳ್ಳಗಿದ್ಯಾ, ಮೀಡಿಯಂ ಆಗಿದ್ಯಾ? ಇದು ಒಂದ್ ಕಾಳು ದಪ್ಪ ಅನ್ಸುತ್ತೆ ಸರ್. ಓಕೆ ಅಣ್ಣ, ಈಗ ನೀವೇನ್ ಹೇಳ್ತೀರಾ ಒಂದ್ ಕಾಳು ಸ್ವಲ್ಪ ದಪ್ಪನೇ ಐತೆ ಅಂತ? ದಪ್ಪನೇ ಇದೆ. ಓಕೆ. ಏನ್ ಪ್ರಾಬ್ಲಮ್ ಏನಿಲ್ವಾ? ಏನು ಪ್ರಾಬ್ಲಮ್ ಇಲ್ಲ ಸರ್. ಒಂದ್ ಸ್ವಲ್ಪ ಭೂಮಿ ಫಲವತ್ತಾಗಿದ್ರೆ ಏನು ಸಮಸ್ಯೆ ಇಲ್ಲ ಸರ್. ಓಕೆ. ಭೂಮಿ ತಾಕತ್ತಾಗಿದ್ರೆ ಬೆಳೆಯುತ್ತೆ ಸರ್. ಸ್ವಲ್ಪ ವೀಕ್ನೆಸ್ ಇತ್ತು ಅಂದ್ರೆ ಸ್ವಲ್ಪ ಕ್ವಾಲಿಟಿ ಕಮ್ಮಿ ಆಗುತ್ತೆ. ಕ್ವಾಲಿಟಿ ಕಡಿಮೆ ಆಗುತ್ತೆ ಸರ್. ಅಂದ್ರೆ ಬೆಳವಣಿಗೆ ದಪ್ಪ ಸೈಜ್ ಬರೋದು ಕಮ್ಮಿ ಆಗುತ್ತೆ ಸರ್. ಓಕೆ. ಯಾವ ಬೀಜ ಹಾಕಿದ್ರೆ ಅಂತ ಏನಾರು ನೆನಪೈತಾ? ಹೌದು ಸರ್. ಯಾವ್ದಣ್ಣ? ಇದು ಸೂಪರ್ ಪ್ಲೇ ಸರ್. ಸೂಪರ್ ಪ್ಲೇ ಸಂಗಮ್ ಸೆಲೆಕ್ಷನ್ ಅಲ್ಲಿ ಸೂಪರ್ ಪ್ಲೇ ಹಾಕಿದ್ರಿ? ಓಕೆ ಆಯ್ತಣ್ಣ. ಇವತ್ತು ನೀರ್ ಕಟ್ತಾ ಇದ್ರಲ್ಲ, ಇವತ್ತೀಗ ಈ ಕಡೆಯಿಂದ ನೀರ್ ಕಟ್ಕೊಂತ ಬಂದ್ರಿ, ಈಗ ನೆಕ್ಸ್ಟ್ ನಾಳೆ ಕಲ್ಲಿಗೆ ಹೋಗ್ತೀರಾ. ಇವತ್ತಿ ನೀರ್ ಕಟ್ಟಿರೋ ಜಾಗ, ಇವತ್ತಿರೋ ವಾತಾವರಣದಾಗ ಮತ್ತೆ ಎಷ್ಟು ದಿವಸ ಆದ್ಮೇಲೆ ನೀರ್ ಕಟ್ಟಬೇಕು ಸರ್? ಇನ್ನು 8 ದಿನ ಬೇಕು ಸರ್. 8 ದಿವಸ ಬೇಕು? 8 ದಿನ ಬೇಕು. ಓಕೆ ಆಯ್ತಣ್ಣ. ನೀರಲ್ಲಿ ಬರ್ತದವೆ, ನೀರಿಂದ ಏನಾದ್ರು ಪ್ರಾಬ್ಲಮ್ ಐತಾ ನಿಮ್ಗೆ ಈ ಕಡೆ ಈ ಭಾಗದಲ್ಲಿ? ಏನು ಸಮಸ್ಯೆ ಇಲ್ಲ ಸರ್. ಎಷ್ಟು ಇಂಚ್ ಬರ್ತಾವಣ್ಣ ನೀರು? 2.5 ಇಂಚ್ ಬರುತ್ತೆ ಸರ್. ಓಕೆ. ಕರೆಂಟ್ ಎಷ್ಟು ಅವರ್ ಕೊಡ್ತಾರಣ್ಣ? 3 ತಾಸು ಹಗಲತ್ತು, 4 ತಾಸು ನೈಟ್ ಸರ್. ನೀವು ಹಗಲತ್ ಮಾತ್ರ ಕಟ್ತೀರಾ? ಅಷ್ಟೇ ಸರ್, ಆಫ್ ಮಾಡ್ಕೊಂಡು ಹೋಗ್ತೀನಿ. ಓಕೆ ಆಯ್ತಣ್ಣ. ಈ ವಿಡಿಯೋ ಹೊಲನ ಎಷ್ಟು ದಿವಸ ಕೂಡಿಸ್ತೀರಾ, ಎಷ್ಟು ಶಿಫ್ಟಿಗೆ ಕೂಡಿಸ್ತೀರಾ?
ಸರ್ ಅಗಲತ್ತಾದ್ರೂ 2 ದಿನಕ್ಕೆ ಆಗೋಗುತ್ತೆ ಸರ್. 2 ದಿವಸಕ್ಕೆ ಆಗುತ್ತೆ. ಅಂದ್ರೆ ನೀರು ಚೆನ್ನಾಗಿದಾವೆ, ಭೂಮಿ ಕಂಟ್ರೋಲ್ ಅಂದ್ರೆ 1 ಎಕರೆ ಕಮ್ಮಿ ಇರೋದ್ರಿಂದ ಮೇಂಟೈನ್ ಆಗುತ್ತೆ. ನೀರಿಂದ ನೈಟ್ ನೀರೆಲ್ಲ ಅಡಿಕೆ ಗಿಡಕ್ಕೆ ಹೋಗುತ್ತೆ ಸರ್. ನೈಟ್ ಎಲ್ಲಿ ಅಡಿಕೆ ಗಿಡ? ಇಲ್ಲಿದ್ದು 1 ಕಿಲೋಮೀಟರ್ ಆಗುತ್ತೆ. ಅಲ್ಲಿಗೆ ಅಡಿಕೆ ಗಿಡಕ್ಕೆ ಹೋಗುತ್ತೆ. ಹಾಂ ಸರ್. ಓಕೆ ಅಣ್ಣ, ನಿಮ್ಮಲ್ಲಿ ನೀರೆಲ್ಲ ಚೆನ್ನಾಗಿದೆಯಾ? ಅಂದ್ರೆ ನೀರ್ ಚೆನ್ನಾಗಿದೆ ಅಂದ್ರೆ ಸ್ವೀಟ್ ನೀರ, ಸಪ್ಪೆ ನೀರ, ಯಾವ ತರ? ಸ್ವಲ್ಪ ಉಪ್ಪು ಬರುತ್ತೆ ಸರ್. ಸ್ವಲ್ಪ ಉಪ್ಪು ಮಿಕ್ಸ್ ಉಪ್ಪು ಮಿಕ್ಸ್ ಬರುತ್ತೆ. ಓಕೆ ಆಯ್ತಣ್ಣ. ಈಗ ಈರುಳ್ಳಿ ಎಷ್ಟು ಆರೋಗ್ಯವಾಗಿದೆಯಣ್ಣ? ಇದು 80% ಚೆನ್ನಾಗಿದೆ ಸರ್. 80% ಚೆನ್ನಾಗೈತೆ ಇದೆ ಸರ್. ಓಕೆ. ಈಗ ಇನ್ 20% ಏನಾಗಿದೆ, ಯಾವಾಗನಿಂದ ಹಿಂಗಾಯ್ತು? ಈಗ ಒಂದು ವಾರಲಿದ್ದ ವಾತಾವರಣ ಒಂದ್ ಸ್ವಲ್ಪ ಮುಚ್ಚಿದ್ದಕ್ಕೆ ತರ ಆಗೈತೆ ಸರ್. ವಾತಾವರಣ ಮುಚ್ಕೊಂಡಿದ್ರೆ ಸ್ವಲ್ಪ ಸಣ್ಣ ಪುಟ್ಟ ರೋಗಗಳು ಕಾಣಿಸ್ಕೊಂತ ಸರ್. ಓಕೆ ಅಣ್ಣ, ಇದು ಇವಾಗ ಏನಾದ್ರು ಔಷಧಿ ಹೊಡೆದಿದ್ರೆ ಹೊಡಿಬೇಕಾ ಸರ್? ಇನ್ನು ಏನು ಹೊಡೆದಿಲ್ಲ, ಈಗ ಹೊಡಿಬೇಕಂತ ಇದೆ ಸರ್. ಈಗ ಸ್ಟಾರ್ಟ್ ಆಗಿರೋದ್ರಿಂದ ಈಗ ಹೊಡಿಬೇಕು. ಸರ್. ಇನ್ನು ಇದುವರೆಗೂ ಔಷಧಿ ಹೊಡೆದಿಲ್ಲ? ಇಲ್ಲ ಸರ್, ಯಾವ್ದು ಕೊಟ್ಟಿಲ್ಲ ಸರ್, ಔಷಧಿನೇ ಹೊಡೆದಿಲ್ಲ ಸರ್. ಓಕೆ ಅಣ್ಣ, ಮತ್ತೆ ಬಿತ್ತಿ ಆದ್ಮೇಲೆ ಸೆಂಟರ್ನ ಗೊಬ್ಬರ ಏನಾರು ಕೊಟ್ಕೊಂಡಿದ್ರ? ಕೊಟ್ಟಿಲ್ಲ ಸರ್. ಗೊಬ್ಬರ ಏನ್ ಕೊಟ್ಟಿಲ್ಲ, ಸ್ಟಾರ್ಟಿಂಗ್ ಹಾಕಿದ್ದಯ್ಯ ಅಷ್ಟೇ ಸರ್. ಈಗ ಮತ್ತೆ ಮುಂದೆ ಏನಾರು ಕೊಡ್ತಾರ? ಇಷ್ಟೇ ನಾಣ? ಇಷ್ಟೇ ಸರ್. ಏನ್ ಕೊಟ್ಟಿದ್ರು 1.5 ತಿಂಗಳ ಒಳಗೆ ಕೊಡ್ಬೇಕು ಸರ್. ಅದಕ್ಕೆ ಅದಾದ್ಮೇಲೆ ಕೊಡಬಾರ್ದು? ಇಲ್ಲ ಸರ್, ಮೇಲ್ಗೊಬ್ಬರ ಕೊಡಂಗಿಲ್ಲ ಸರ್. ಕೊಡಂಗಿಲ್ಲ, ಕೊಟ್ಟರು ಉಪಯೋಗ ಆಗಲ್ಲ ಅನ್ಸುತ್ತೆ. ಇಲ್ಲ ಸರ್, ಆಗುತ್ತೆ. ಏನಾಗುತ್ತೆ ಅಂದ್ರೆ ಗೆಡ್ಡೆ ಬರೋಕರ ಕೆಡಕ್ ಬರುತ್ತೆ ಸರ್, ಕೊಳತು ಹೋಗ್ಬಿಡುತ್ತೆ. ಅದೇನ್ ಸುಚ್ಚಿ ಬರ್ತದೆ ಅವಾಗ ಸ್ಟಾಪ್ ಆಗಿಬಿಡುತ್ತೆ ಸರ್. ಓಕೆ ಓಕೆ ಓಕೆ. ಈಗ ನೀವು ಗೊಬ್ಬರ ಸ್ಟಾರ್ಟಿಂಗ್ ಹಾಕಿದ್ದು ಹಾಕಿಲ್ಲ, ಔಷಧಿನೂ ಏನು ಹೊಡೆದಿಲ್ಲ, ಈಗ ಏನಾರು ಹೊಡೆಯೋ ಪ್ಲಾನ್ ಐತೆ? ಇದೆ ಸರ್. ಈಗ ಒಂದ್ ಸ್ವಲ್ಪ ಕಾಣಿಸ್ಕೊಂಡಿರೋದ್ರಿಂದ. ಹೌದು ಸರ್. ಓಕೆ ಅಣ್ಣ, ನಿಮ್ ಪ್ರಕಾರ ನಿಮ್ ಊರ್ ಕಡೆ ಮಾತಾಡೋದು, ನೀವು ಮಾತಾಡೋ ಭಾಷೆಯಲ್ಲಿ ಏನ್ ರೋಗ ಬಂದೈತೆ ಅನ್ಸುತ್ತೆ ನಿಮಗೆ? ಜುಟ್ಟು ರೋಗ ಅಂತ ಸರ್. ಜುಟ್ಟು ರೋಗ ಅಂದ್ರೆ ಮುನ್ನದ ಜುಟ್ಟು ಕೆಂದಾಗಿ ಒಣಗ್ತೈತಲ್ಲ ಅದೇ? ಅದೇ ಸರ್, ಅದೇ ಜುಟ್ಟು ರೋಗ. ಸರ್. ಓಕೆ ಆಯ್ತಣ್ಣ. ಇದು ಕಳೆ ಇಲ್ಲಿವರೆಗೂ ಎಷ್ಟು ಸಾರಿ ತೆಗ್ದಿದ್ರೆ, ಯಾವ ತರ ತೆಗಿತಾರಣ್ಣ ಕಳೆ? ಸರ್ ನಾವು ಕಳೆನಾಶಕ ಹೊಡೆದಿದ್ವಿ ಸರ್. ಕಳೆನಾಶಕ ಹೊಡೆದಿದ್ರಿ 25 ದಿನದಾಗೆ? 25 ದಿವಸದಾಗೆ. ಮತ್ ಕಳೆ ಏನ್ ಕೈ ಆಡಿಲ್ಲ? ಒಂದ್ಸಲ ತೆಗಿಸಿ ಸರ್. ಒಂದ್ಸಲ ತೆಗೆದ್ರಿ. ಓಕೆ, ನಿಮ್ ಕಡೆ ಈ ತರ ನಿಮ್ಮ ವಾತಾವರಣದಲ್ಲಿ ಈ ತರ ಈರುಳ್ಳಿ ಹಾಕಿದಾಗ ಕಳೆ ಜಾಸ್ತಿ ಆಗುತ್ತಾ ಅಥವಾ ನಾರ್ಮಲ್ ಆಗಿ ಬರುತ್ತಾ? ಸರ್ ಬೆಳಿಗ್ಗೆ ಫಸ್ಟ್ ಮೂಮೆಂಟ್ ನಾಗೆ ನಾವು ಕಳೆನಾಶಕ ಹೊಡಿಲ್ಲ ಅಂದ್ರೆ ಕಳೆ ಜಾಸ್ತಿ ಇರುತ್ತೆ ಸರ್. ಓಕೆ, ಕಳೆನಾಶಕ ಹೊಡೆದಿರೋದ್ರಿಂದ ಕಂಟ್ರೋಲ್ ಇದೆ ಸರ್. ಇಲ್ಲಾಂದ್ರೆ 4 ಕಳೆ ತೆಗಿಬೇಕಾಗುತ್ತೆ ಸರ್. ಓಕೆ ಅಣ್ಣ, ಕೈಯಲ್ಲಿ ಚೆಲ್ಲಿದ್ದು ಅಂತ ಹೇಳಿದ್ರಿ, ಆಮೇಲೆ ಹಿಂದೆ ಕುಂಟೆ ಓಡಿಸಿರ್ತೀರಾ. ಇದನ್ನ ಸಾಲು ವಾರೆ ಅಂತೀವಿ ಅಥವಾ ದಿಂಡು ಅಂತೀವಿ, 3 ಅಡಿಗೆ ಒಂದ್ ಮಾಡ್ಕೊಂತೀರಲ್ಲ, ಇದನ್ನ ಯಾವ ತರ ಮಾಡ್ಕೊಂಡ್ರಿ? ಕುಂಟೆಲೆ ಹೊಡ್ಕೊಂಡ್ರೆ ಸಾಕ, ಎತ್ತಿನ ಕುಂಟೆಲಿ. ಎತ್ತಿನ ಕುಂಟೆಲಿ. ಓಕೆ, ಮಾಮೂಲಿ ಕುಂಟೆ ಹೊಡೆದು ಆಮೇಲೆ ಎತ್ತು ದಿಂಡು ಮಣ್ಣು ಏರ್ಕೆಂಬರಂಗೆ ಎಳಿ ಹೊಡೆಸ್ತಾರಲ್ಲ ಬೇಸಾಯ, ಆ ತರ ಮಾಡ್ಕೊಂಡು ಹೊಡೆಸಿರೋದು? ಹೌದು ಸರ್. ಓಕೆ ಓಕೆ ಅಣ್ಣಾರ, ಈಗ ಈ ಮುಂಗಾರು ಟೈಮಲ್ಲಿ ಈ 1 ಕಾಲ್ ಎಕರೆ ಅಲ್ಲ, 1 ಕಾಲ್ ಎಕರೆ ಅಲ್ಲ, 1 ಕಾಲ್ ಎಕರೆ ಈರುಳ್ಳಿ ಬೆಳಿಬೇಕಾದ್ರೆ ನಾರ್ಮಲ್ ಆಗಿ ಎಷ್ಟು ಖರ್ಚು ಬರುತ್ತೆ ಈಗಿನ ದಿನಮಾನದಲ್ಲಿ? ಈಗ 1 ಕಾಲ್ ಎಕರೆ ಬೆಳಿಬೇಕಂದ್ರೂ ಬೀಜ ಗೊಬ್ಬರ ಸೇರಿ ಎಲ್ಲ ಒಂದು 50,000 ರೂಪಾಯಿ ಬರುತ್ತೆ ಸರ್. 50,000 ರೂಪಾಯಿ ಬರುತ್ತೆ ಅಷ್ಟು ಖರ್ಚು. ಸ್ವಲ್ಪ ಒಂದು 5,000 ಹೆಚ್ಚು ಕಮ್ಮಿ ಆಗ್ಬೋದು ಸರ್. ಅಷ್ಟು ಖರ್ಚು ಬರುತ್ತೆ ಸರ್. ಓಕೆ, ಈ ಕೆಂಪು ಮರಳು ಮಿಶ್ರಿತ ಕೆಂಪು ಮಣ್ಣಲ್ಲಿ ನಾರ್ಮಲ್ ಆಗಿ ನಿಮ್ ಸುತ್ತಮುತ್ತ ಎಷ್ಟು ಬೆಳೀತಾರೆ 1 ಎಕರೆಗೆ? ನೀವ್ ಎಷ್ಟು ಬೆಳೆದಿದ್ರಿ? ಪಾಕೆಟ್ ಆಗಾರ ಹೇಳ್ರಿ, ಕ್ವಿಂಟಲ್ ಆಗಾರ ಎಷ್ಟು ಬೆಳಿಬಹುದು? ಎಷ್ಟು ಬೆಳೆದ್ರೆ ರೈತನ ಲಾಭ? ಕಡಿಮೆ ಅಂದ್ರೂ ಇದಕ್ಕೆ 200 ಪ್ಯಾಕೆಟ್ ಅಂತ ಬರ್ಬೇಕು ಸರ್. 200 ಪ್ಯಾಕೆಟ್ ಬರ್ಬೇಕು. ಬೆಳೆದಿದ್ರ ಯಾವಾಗಾದ್ರೂ? ಬೆಳೆದಿವಿ ಸರ್. 200 ಪ್ಯಾಕೆಟ್ ಬೆಳೆದಿದ್ರಿ? 240 ಪ್ಯಾಕೆಟ್ ಬೆಳೆದಿವಿ ಸರ್. ಈ 1 ಕಾಲ್ ಎಕರೆಗೆ ಈಗ ನಾರ್ಮಲ್ ನೀವು ಅದೇ 200 ಮೇಲೆ ಟಾರ್ಗೆಟ್? ಓಕೆ, ಲಾಸ್ಟ್ ಟೈಮ್ ಬೆಳೆದಿದ್ವಿ ಅಂತ ಹೇಳಿದ್ರೆ ಅವಾಗಲೂ ಈರುಳ್ಳಿ ಹಿಂಗೆ ಕುಂತಿತ್ತ ಹೊಲದಲ್ಲಿ? ಇದೇ ರೀತಿ ಇರುತ್ತೆ. ಇದೇ ರೀತಿ. ಓಕೆ, ಹಂಗಾರೆ ಇಳುವರಿ ಚೆನ್ನಾಗಿ ಬರುತ್ತೆ ಕೆಂಪು ನೆಲದಲ್ಲಿ? ಚೆನ್ನಾಗಿ ಬರುತ್ತೆ. ಕರೆಕ್ಟ್ ಮೇಂಟೈನ್ ಮಾಡಿದ್ರೆ? ಮೇಂಟೆನೆನ್ಸ್. ಓಕೆ ಅಣ್ಣ, ನೀವು ಹೈಯೆಸ್ಟ್ ರೇಟ್ ಯಾವಾಗ ತಗೊಂಡಿದ್ರೆ? ಎಷ್ಟು ರೂಪಾಯಿ ತಗೊಂಡಿದ್ರು ಒಂದು ಪ್ಯಾಕೆಟ್ಗೆ? ಹೈಯೆಸ್ಟ್ ಇದೇ ಹೊಲದಲ್ಲೇ ತಗೊಂಡಿದ್ದೆ ಸರ್. ಎಷ್ಟು ತಗೊಂಡಿದ್ರಣ್ಣ? 2,650 ರೂಪಾಯಿ ಪ್ಯಾಕೆಟ್ ಕೊಟ್ಟಿದ್ದೆ ಸರ್. ಇಲ್ಲೇ ಸ್ಪಾಟ್ ಅಲ್ಲಿ 2,650 ರೂಪಾಯಿ ಒಂದು ಪ್ಯಾಕೆಟ್ ಕೊಟ್ಟಿದ್ರಿ? ಹೌದು ಸರ್. ಎಷ್ಟು ವರ್ಷ ಕೆಳಗಣ? ಒಂದಾಗ್ಲೇ 8 ವರ್ಷ ಆತ ಸರ್. ಅವಾಗ ತಗೊಂಡಿದ್ರೆ ಅಷ್ಟು ರೇಟ್ ಹೈಯೆಸ್ಟ್ ನಿಮ್ಮ ಹಿಸ್ಟ್ರಿಲಿ? ಅದೇ ಅಲ್ಲ ಫಸ್ಟ್ ಸರ್. ಓಕೆ ಆಯ್ತಣ್ಣ. ನಿಮಗೆ ಈಗ ಖರ್ಚು ಮಾಡಿದಿರಾ 50,000 ರೂಪಾಯಿ ಖರ್ಚು ಮಾಡಿದ್ವಿ ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ ಆಗಿರುತ್ತೆ. ನಿಮಗೆ ರೈತನಿಗೆ ನಾವು ಹಾಕಿದ್ದು ಶ್ರಮಕ್ಕೆ 1 ವರ್ಷಕ್ಕೆ ನಾವು ಮತ್ತೆ 3 ವರ್ಷನೇ ಬೆಳೆಯೋದು, ನಿಮ್ದು ಜೀವನ ಇರುತ್ತೆ, ಖರ್ಚುಗಳು ಇರ್ತವೆ. ರೈತನಿಗೆ ಲಾಭ ಅಂತ ಬರಬೇಕು ಅಂತ ಅಂದ್ರೆ ಒಂದು ಪ್ಯಾಕೆಟ್ಗೆ ಎಷ್ಟು ರೂಪಾಯಿ ಸಿಕ್ಕರೆ ಲಾಭ ಅನ್ಸುತ್ತೆ? ಕಡಿಮೆ ಅಂದ್ರೂ 1,600 ಹಂಗ್ ಸಿಗ್ಲೇಬೇಕು ಸರ್. ಓಕೆ, 1,500 ಮೇಲೆ ಸಿಗಬೇಕು? ಸಿಗ್ಲೇಬೇಕು ಸರ್. ರೈತರಿಗೆ ಒಂದ್ ಸ್ವಲ್ಪ ದುಡ್ಡು ಲಾಭ ಪರವಾಗಿಲ್ಲಪ್ಪ ನನಗಿದ್ರೆ. ಅದು ಇಳುವರಿ ಬರ್ಬೇಕು ಸರ್. ಇಳುವರಿ ಬರೀಬೇಕು. ಬರೀ ರೇಟ್ ಇದ್ದು ಇಳುವರಿ ಇಲ್ಲ ಅಂದ್ರೆ ಅಲ್ಲೂ ಲಾಸ್ ಆಗುತ್ತೆ. ಅಲ್ಲೇ ಲಾಸ್ ಆಗುತ್ತೆ. ಅವಾಗ ರೇಟ್ ಆಗಿತ್ತು ಸರ್, ಇಳುವರಿ ಕಡಿಮೆ ಆಗಿತ್ತು ಸರ್. 120 ಪ್ಯಾಕೆಟ್ ಬಂದಿತ್ತು ಸರ್ ಅಷ್ಟೇ. ರೇಟ್ ಆಗಿತ್ತು, ಇಳುವರಿ ಕಡಿಮೆ ಬಂದಿತ್ತು. ಅಣ್ಣ, ಇದು ಈ ಹೊಲದಲ್ಲಿ ಮುಂಗಾರು ಟೈಮಲ್ಲಿ ಬರೀ ಈರುಳ್ಳಿ ಬೆಳೆ ಸುಮ್ಮನೆ ಹಾಕ್ತಾರೆ, ಮತ್ತೆ ಬೇಸಿಗೆ ಏನಾರು ಹಾಕ್ತೀರಾ? ಬೇಸಿಗೆ ರಾಗಿ ಹಾಕಿದ್ವಿ ಸರ್. ಇದಕ್ಕೆ ಈಗ ನೆಕ್ಸ್ಟ್ ಹಂಗೆ ಮಾಡ್ತೀರಾ? ರಾಗಿ ಮಾಡ್ತೀನಿ. ರಾಗಿ ಮಾಡ್ಕೊಂತೀರಾ? ಓಕೆ, ರಾಗಿ ಎಷ್ಟು ತಿಂಗಳು ಬೆಳೆಯೋಣ? ಅದು 3 ತಿಂಗಳ ಬೆಳೆ ಸರ್. ಓಕೆ, ಅದನ್ನ ಕಟಾವ್ ಮಾಡ್ಕೊಂಡು ಎಷ್ಟು ತಿಂಗಳು ಗ್ಯಾಪ್ ಕೊಡ್ತೀರಾ ಹೊಲ? ಅಲ್ಲಿ 3 ತಿಂಗಳ ಗ್ಯಾಪ್ ಆಗ್ಬಿಡುತ್ತೆ. 3 ತಿಂಗಳು ಗ್ಯಾಪ್ ಆಗುತ್ತೆ. ಓಕೆ, ರಾಗಿ ಹಾಕ 3.5-4 ತಿಂಗಳ ಗ್ಯಾಪ್ ಆಗುತ್ತೆ. ರಾಗಿನೂ ಇನ್ನೇ ಬೇಸಿಗೆ ಬರುತ್ತೆ. ನೀರು ಹಾಕ್ಬಿಡ್ತೀವಿ ಸರ್, ಲೇಟ್ ಮಾಡಲ್ಲ. ಹಿಂದ್ ಗುಂಟೆಲ್ಲ ಹಾಕ್ಬಿಡ್ತೀವಿ? ಹಿಂದ್ ಗುಂಟೆಲ್ಲ ಹಾಕ್ಬಿಡ್ತೀವಿ ಸರ್. ಕುಂಟೆ ಹೊಡ್ಕೊಂಡು ಹಂಗೆ ಚಲ್ತಾ ಇರೋದು ಅದೇ ವಾರ್ಯಾಗ. ಓಕೆ
ಆಯ್ತಣ್ಣ, ಈಗ ಬರ್ತಾ ಬರ್ತಾ ಕೃಷಿಯಲ್ಲಿ ಏನ್ ಬದಲಾವಣೆ ಆಗ್ತೈತೆ ಅನ್ಸುತ್ತೆ ನಿಮಗೆ? ಕೂಲರ್ ಆಗಿರ್ಬೋದು, ಟ್ರ್ಯಾಕ್ಟರ್ ಆಗಿರ್ಬೋದು, ಬೀಜ ಗೊಬ್ಬರ ಖರ್ಚು, ಒಂದ್ ಕೇಬಲ್ ಆಗ್ಲಿ, ಒಂದ್ ಪೈಪಲ್ ಆಗ್ಲಿ ದುಬಾರಿ ಆಗ್ತೈತೆ. ಇವಾಗ ನಮ್ಗೆ ರೈತರಿಗೆ ಕಟ್ಟ ನೀರು ಸಿಗ್ತಾ ಇಲ್ಲ ಸರ್. ಬೇರೆ ಕಡೆಗೆ ನೀರ್ ಕಡಿಮೆ ಇರುತ್ತೆ, ಎಲ್ಲ ಡ್ರಿಪ್ ಮುಖಾಂತರ ಹೋಗ್ತದೆ ಸರ್. ಆಗ್ಲೇ ಎಲ್ಲ ಡ್ರಿಪ್ಪಿಗೆ ಹೋಗ್ತದೆ. ಡ್ರಿಪ್ ಹೋಗ್ತದೆ ಸರ್. ಮತ್ತೆ ಒಬ್ರು ನೀರ್ ಕಟ್ಟರು ಉಳ್ಕಂತೀವಿ ಸರ್, ಲೇಬರ್ದು. ಓಕೆ ಅಣ್ಣ, ನೀವು ನೋಡಿರ್ತೀರಾ ಕೆಲವು ಕಡೆ ಈ ಕಡೆ ಐಮಂಗಲ ಈ ಸರೌಂಡಿಂಗ್ ದೂರದಿಂದ ಕೆಳಕ್ ಹೋದ್ರೆ ಸ್ಪ್ರಿಂಕ್ಲರ್ ಹಾಕ್ತಾರೆ, ಅಂದ್ರೆ ಬಹಳ ಜಮೀನಿಗೆ ಹಾಕ್ತಾರೆ. ಸ್ಪ್ರಿಂಕ್ಲರ್ ಹಾಕ್ತಾರೆ, ರೈನ್ ಪೈಪ್ ಹಾಕ್ತಾರೆ, ಮಡಿನೂ ಮಾಡ್ತಾರೆ. ನಿಮ್ಮ ಅನುಭವದಲ್ಲಿ ನಿಮ್ ಕಡೆ ಮಾಡ್ತಾರ, ಯಾವ್ದು ಚೆನ್ನಾಗಿ ಅನ್ಸುತ್ತೆ ಸರ್? ಕೂಲಿ ಆಳು ಲೇಬರ್ ಉಳ್ಕಂದ್ರೆ ನೀರು ಕಡಿಮೆ ಇದ್ರೆ ಡ್ರಿಪ್ನೇ ಕರೆಕ್ಟ್ ಸರ್. ಡ್ರಿಪ್ಪೇ ಕರೆಕ್ಟ್. ಹೌದು ಸರ್. ಸ್ಪ್ರಿಂಕ್ಲರ್ ಈ ರೈನ್ ಡ್ರಿಪ್ ಚೆನ್ನಾಗಿ ಬರುತ್ತೆ. ರೈನ್ ಡ್ರಿಪ್ ಅಂದ್ರೆ ಜಮೀನು ಬಹಳ ಇದ್ದು ಮನೆಯಾರು ನೋಡ್ಕೊಂಬಕ್ ಆಗ್ತಿಲ್ಲ ಅನ್ನೋ ತರ ವಾತಾವರಣ ಇದ್ರೆ ಮತ್ತೆ ಭೂಮಿನೂ ಸೌಕ್ಲು ಬರಲ್ಲ ಸರ್. ಭೂಮಿ ಸೌಕ್ಲು ಬರಲ್ಲ. ಹೌದು ಸರ್. ಓಕೆ ಅಣ್ಣ, ನಿಮ್ಮ ಅಡಿಕೆ ಗಿಡ ಇದಾವೆ ಅಂತ ಹೇಳಿದ್ರೆ ಎಷ್ಟು ಎಕರೆಗೆ ಹಾಕಿದ್ರ, ಎಷ್ಟು ವರ್ಷದವು, ದಾಯ ಏನೇನ್ ತಗೊಂಡಿದ್ರ? 8 ಮಾಡಿದ್ವಿ ಸರ್. 8 ಎಷ್ಟು ವರ್ಷದ ಗಿಡಣ? ಈಗ 3 ವರ್ಷ ಸರ್. ಒಂಬಳೆ ಏನಾರು ಸ್ಟಾರ್ಟ್ ಆಗಿದಾವ? ಇನ್ನೂ ಇಲ್ಲ ಸರ್. ಓಕೆ, ನಿಮ್ ನೆಲದಲ್ಲೆಲ್ಲ ಹೆಂಗ್ ಬರ್ತದೆ ಅಣ್ಣ ಅಡಿಕೆ? ಪರವಾಗಿಲ್ಲ, ಅಡಿಕೆ ಚೆನ್ನಾಗಿ ಬರುತ್ತೆ ಸರ್. ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬರುತ್ತೆ. ಓಕೆ ಅಣ್ಣ, ನೀವು ಏನು ಓದಿದ್ರಣ್ಣ? ನಾವು SLC ಸರ್. ಓಕೆ, ನೀವು ಮನೆಯಾಗ ಅಣ್ಣ ತಮ್ಮಗಳು ಎಷ್ಟು ಜನ? ಮುಂದಕ್ಕೆ ಏನಕ್ಕೆ ಓದಕ್ಕಾಗಲಿಲ್ಲ? ಕೃಷಿಗೆ ಬಂದು ಎಷ್ಟು ವರ್ಷ ಆಯ್ತಣ್ಣ? ಕೃಷಿಗೆ ಬಂದು 25 ವರ್ಷ ಸರ್. 25 ವರ್ಷ, 25-30 ವರ್ಷ ಆಯ್ತು ಲಾಸ್ಟ್. ಮತ್ತೆ ನೀವು ಓದಕ್ ಹೋಗಲಿಲ್ಲ? ಓಕೆ, ಅವಾಗೆಲ್ಲ ನೀವು ಎಜುಕೇಶನ್ ಇಂಟ್ರೆಸ್ಟ್ ಇಲ್ಲ ಅಂತ ಇದು ಮಾಡಿರೋ ಅಥವಾ ಮನೆ ಕೆಲಸಗಳಿದ್ವಾ, ಯಾವ ಥರ? ಇಂಟ್ರೆಸ್ಟ್ ಇಲ್ದಲ್ ಸಹ ಮತ್ತೆ ಜಮೀನು ಕೆಲಸ ಮಾಡೋದಿಲ್ಲ. ಹಂಗಾಗಿ ಕೃಷಿಗೆ ಬಂದ್ರಿ. ಓಕೆ ಅಣ್ಣ, ಈಗ ಸುದೀರ್ಘ ಒಂದು 20 ರಿಂದ 25-30 ವರ್ಷ ಆಯ್ತು. ಹೆಂಗ್ ಅನಿಸ್ತೈತೆ ಕೃಷಿ ಜೀವನ? ಕಷ್ಟ ಅಂತೀವಿ, ಮಳೆ ಬಂದ್ರೆ ನೀರಿದ್ರೇನೆ ನಡೆಯೋದು, ನೀರಾವರಿ ಮಾಡೋದಾದ್ರೆ. ಈಗ ಮಳೆ ಆಶ್ರಯದಲ್ಲಿ ಮೆಕ್ಕೆಜೋಳ ಒಣಗ್ತದವೆ, ಏಳು ಬೀಳುಗಳನ್ನೆಲ್ಲ ನೋಡಿರ್ತಾರೆ. ಕೃಷಿ ಜೀವನ ಹೆಂಗೆ? ಎಷ್ಟು ನಾವು ಸ್ಟ್ರಿಕ್ಟ್ ಆಗಿರ್ಬೇಕು ಅಂದ್ರೆ ಲಾಸ್ ಮಾಡ್ಕೊಂಡಂಗೆ ಬೇರೆ ಬೇರೆ ಬೆಳೆ ಹಾಕೋದಾಗಿರ್ಬೋದು, ನಾವು ಹೊಲ ಮುತುವರ್ಜಿಯಿಂದ ನೋಡ್ಕೊಂಬೋದಾಗಿರ್ಬೋದು, ಹೆಂಗ್ ಅನಿಸ್ತದೆ ನಿಮಗೆ? ಸರ್, ಒಂದೇ ಕ್ರಾಪ್ ಆಗೋದಕ್ಕಿಂತ ಬೇರೆ ಬೇರೆ ಬೆಳೆ ಹಾಕಿದ್ರೆ ಚಂದ ಸರ್. ಓಕೆ, ಮಲ್ಟಿಪಲ್ ಕ್ರಾಪ್ ಹಾಕೋಬೇಕು. ಹೌದು ಸರ್. 2ಕ್ಕಿಂತ ಹೆಚ್ಚು ಬೆಳೆ ಬೇರೆ ಬೇರೆ ರೀತಿ ಹಾಕ್ಲೇಬೇಕು ಸರ್. ಒಂದೇ ಬೆಳೆ ಮೇಲೆ ಹೋದ್ರೆ ನಾವು ಲಾಸ್ ಆಗ್ತೀವಿ ಸರ್. ರೇಟ್ ಇಲ್ಲ. ಇವಾಗ ಮಳೆ ಆಶ್ರಿತ ಭೂಮಿ ನಮ್ಮ ಇದು ಸರ್. ಇವಾಗ ಮೆಕ್ಕೆಜೋಳ ಆಗ್ಲಂದ್ರೆ ಅದೆಲ್ಲ ಫುಲ್ ಇದ್ರಲ್ಲೇ ಕೂಡೀಕರಣ ಆಗ್ಬೇಕಾಗತ್ತೆ, ನೀರಾವರಿ ಜಮೀನಿನಲ್ಲಿ. ಓಕೆ, ಅಲ್ಲಿ ಲಾಸ್ ಆಗಿದ್ದು ಇಲ್ಲಿ ತಗೋಬೇಕಾಗುತ್ತೆ ಸರ್. ಬಟ್ ಎರಡು ಹಾಕಿರೋದ್ರಿಂದ ಏನ್ ಬೆನಿಫಿಟ್ ಅಪ್ಪ ಅಂದ್ರೆ 2 ಲಾಸ್ ಆಗೋ ಬದಲು ಒಂದ್ರಾಗಾರ ಬರುತ್ತಲ್ಲ ಬರುತ್ತಂತ ಅಷ್ಟೇ. ಓಕೆ, ಬೆಳೆ ಬೆಳೆದ ಸಹ ಬೆಳೆ ತಕ್ಕಂತ ನಮಗೆ ಬೆಲೆ ಬರಲ್ಲ. ಅದೇ ಮೇನ್. ಬೆಳಿಬಹುದು, ಮಾರ್ಕೆಟ್ ನಮ್ ಕೈಲಿ. ರೈತ ಯಾವತ್ತಿಗೂ ಬೆಳಿಬೇಕು ಅಂತ ಕಷ್ಟ ಬರುತ್ತನ್ಸ, ಅದ್ರ ತಕ್ಕಂತೆ ರೇಟ್ ಒಂದ್ ಸಿಕ್ಬಿಟ್ರೆ ನಮಗೆ ಬೆಲೆ, ಅವನಂತ ಇದೇನಿಲ್ಲ ಸರ್. ನಾವು ಈ ಕೃಷಿ ಜೀವನನೇ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು, ಆರಾಮಸೆ ಮಾಡ್ಕೋಬಹುದು. ನಮ್ಗೆ ಯಾವ ಸಾಲ ಮನ್ನಾ ಬೇಡ, ಯಾವ್ದು ಬೇಡ. ಹೌದೌದು. ಅವ್ರಿಗೆ ಕೊಡೋ ಇದು ಅಷ್ಟು ನಾವು ರೈತರಿಗೆ ಐತೆ, ಯಾರ ಹತ್ರನೇ ಭಿಕ್ಷೆ. ಅಣ್ಣ, ನಾರ್ಮಲ್ ಆಗಿ ನೀವು ಈರುಳ್ಳಿ ಬೆಳೆದಾದ್ಮೇಲೆ ಕಟಾವ್ ಮಾಡಾದ್ಮೇಲೆ ಇಲ್ಲೇ ಹೊಲದಲ್ಲೇ ಕೊಡ್ತೀರಾ ಜಾಸ್ತಿ ಅಥವಾ ಬೆಂಗಳೂರು ಯಶವಂತಪುರ ಬೆಂಗಳೂರಿಗೆ ಹಾಕ್ತೀರಾ ಜಾಸ್ತಿ? ಇಲ್ಲಿ ಕಡಿಮೆ ರೇರ್. ನಮ್ಮ ತಕ್ಕಂತೆ ರೇಟ್ ಬಂದ್ರೆ ಕೊಡ್ತೀವಿ ಸರ್, ಇಲ್ಲಾಂದ್ರೆ ನಾವು ಬೆಂಗಳೂರು ಹೋಯ್ತು. ಓಕೆ ಅಣ್ಣ, ಇದನ್ನ ಈರುಳ್ಳಿ ಕೀಳ್ಸಕ್ಕಾಗ್ಲಿ ಕೊಯ್ಸಕ್ಕಾಗ್ಲಿ ಇಲ್ಲಿ ನಿಮ್ಗೆ ಕೂಲರ್ ಏನ್ ಪ್ರಾಬ್ಲಮ್ ಇಲ್ವಾ ನಿಮ್ಮೂರ್ ಕಡೆ? ಇದೆ ಸರ್, ಕೂಲರ್ ಇದೆ. ಆ ಟೈಮಲ್ಲಿ ಇರುತ್ತೆ? ಈಗಲೂ ಇದೆ ಸರ್. ಈಗಲೂ ಇದೆ. ಮೆಣಸಿನ ಗಿಡ ಇವಾಗ ಕಾಯಿ ಬಂದ ಸರ್ ಹೊರಗಡೆ ಬರ್ತದೆ ಸರ್ ಕೂಲರ್. ಹೊರಗಡೆಯಿಂದ ಕರ್ಕೊಂಡ್ಬರ್ತಾರೆ ಮೆಣಸಿನಕಾಯಿ ಎರಿಯಕ್ಕೆ. ಕೂಲರ್ದು ಪ್ರಾಬ್ಲಮ್ ಸಮಸ್ಯೆ ಐತೆ ಸರ್ ಇಲ್ಲಿ. ಓಕೆ ಆಯ್ತಣ್ಣ, ಇವಾಗ ನೀವಾಗಲೇ ಎಷ್ಟು ಗಂಟೆಗೆ ಬಂದಿದ್ರಣ್ಣ ನೀರ್ ಕಟ್ಟಕ್ ಹೊಲಕ್ಕೆ? ಈಗ 11 ಗಂಟೆಗೆ ಬಂದಿದೆ ಸರ್. ಆಯ್ತು, ಈಗ ಕರೆಂಟ್ ಹೋದ್ರೆ ಈಗ ಮನೆಗೆ ಹೋಗ್ತೀರಾ? ಮನೆಗಡೆಗೆ ಹೋಗಿ ಇವಾಗ ಮೆಣಸಿನಕಾಯಿ ಇರ್ತಿದ್ರೆ ಸರ್, ಅದನ್ನ ಹೋಗಿ ಮಾರ್ಕೆಟ್ ಕಳಿಸ್ಬೇಕು. ಓಕೆ, ಮೆಣಸಿನಕಾಯಿ ಇಲ್ಲಿ ಎಷ್ಟು ದೂರ ಆಯ್ತಣ್ಣ ಇಲ್ಲಿಂದ ಹೊಲ? 1.5 ಕಿಲೋಮೀಟರ್ ಆಗುತ್ತೆ. ಓಕೆ, ಎಷ್ಟು ಎಕರೆಗೆ ಹಾಕಿರೋಣ ಮೆಣಸಿನಕಾಯಿ? 2 ಎಕರೆ ಹಾಕಿದ್ವಿ ಸರ್. ಓಕೆ ಅಣ್ಣ, ನಾನು ಈ ಕಡೆ ಬಂದು ವಿಡಿಯೋ ಮಾಡ್ಬೇಕಾದ್ರೆ ನೋಡ್ತಾ ಇದ್ದೀನಿ, ಈಗ 20 ದಿವಸ ಕೆಳಗೆ ಬಂದಿದ್ದೆ 30 ರೂಪಾಯಿ ಇತ್ತು ಅಂತ ಹೇಳಿರು. ಈಗ ಒಂದು 10 ದಿವಸ ಕೆಳಗೆ ಬಂದಿದ್ದೆ 40 ರೂಪಾಯಿ ಐತ್ ಕಣಪ್ಪ ಅಂತ ಅಂದ್ರು. ಒಳ್ಳೆ ರೇಟ್, 40 ರೂಪಾಯಿ ಸಿಕ್ಕರೆ ರೈತರಿಗೆ ಓಕೆ. ಅಲ್ಲಿ 40 ರೂಪಾಯಿ ಬಂದ್ರೆ ಪರವಾಗಿಲ್ಲ ಸರ್. ಸ್ಪಾಟ್ ಅಲ್ಲೇ 40 ರೂಪಾಯಿ ಅಂತ? ಹೌದು ಸರ್. ಈಗ ಬಂದು ನಿನ್ನೆ ಬಂದು 28 ಆಗಿದೆ ಸರ್. ಆಗ್ಲೇ ನಿನ್ನೆ ಬಂದು ಕಮ್ಮಿ ಆಗೈತೆ, ಮೊನ್ನೆನೂ ಕಡಿಮೆ ಆಗೈತೆ ಸರ್. 2 ಮಾರ್ಕೆಟ್. ಓಕೆ, ನಿಮಗೆ 40 ರೂಪಾಯಿ ಇದ್ದಾಗ ನಿಮ್ಗೆ ಸಿಕ್ಕಿತ್ತ ಮೆಣಸಿನಕಾಯಿ? ನಮಗೆ ಮೆಣಸಿನಕಾಯಿ ಸಿಕ್ಕತ್ತೆ ಸರ್. ಚೆನ್ನಾಗಿ ಬರ್ತಾಯ್ತಾ ಮೆಣಸಿನಕಾಯಿ ಅಥವಾ ಮೀಡಿಯಂ ಆಗೈತಾ? ಮೀಡಿಯಂ ಇದೆ ಸರ್. ಮೀಡಿಯಂ ಇದೆ. ಫಸ್ಟ್ನೇ ಬೀಡ್ ಚೆನ್ನಾಗಿ ಬಂತು ಸರ್. 2 ಎಕರೆ ಹಾಕಿದ್ವಿ, 216 ಬಟಾರ್ ಆಗಿತ್ತು ಸರ್. ಅವಾಗ ರೇಟ್ ಡೌನ್ ಆಗಿದೆ ಸರ್, 21-22 ರೂಪಾಯಿ. ಓಕೆ, ಬಟಾರ್ ಅಂದ್ರೆ ಒಂದು ದೊಡ್ಡ ಪಲ್ಲಚ್ಚಿಲ್ಲ, 60 ಕೆಜಿ ಬರುತ್ತೆ. 60 ಕೆಜಿ ಬ್ಯಾಗ್. ಓಕೆ ಓಕೆ ಅಣ್ಣಾರ, ನೀವು ಈರುಳ್ಳಿ ಯಾವ ತರ ಬೆಳಿತೀರ ಅಂತೇಳಿ ಇಲ್ಲಿವರೆಗೂ ಮಾಹಿತಿ ಕೊಟ್ರಿ. ವಿಡಿಯೋ ಮುಗಿಸ್ತಾ ಇದೀವಿ. ಕೊನೆಯದಾಗಿ ಏನಾರು ಹೇಳಕ್ ಇಷ್ಟಪಡ್ತೀರಾ? ನೀವು ಈರುಳ್ಳಿ ಬೆಳೆ ಆಗಿರ್ಬೋದು, ರೈತನ ಜೀವನ ಆಗಿರ್ಬೋದು, ನಿಮ್ಗೆ ಏನಾರು ಕೃಷಿ ಜೀವನ ಆಗಿರ್ಬೋದು? ನಾವ್ ಹೇಳೋದು, ರೈತನಿಗೆ ಬೆಳೆನ್ ಬೆಳೆದ್ಬಿಡ್ತಾನೆ ಸರ್. ಬೆಳೆ ತಕ್ಕಂತ ಬೆಲೆ ಬಂದ್ರೆ ಸಾಕು ಸರ್. ನಮ್ಗೆ ಯಾವ ಸರ್ಕಾರದಿಂದ ಯಾವ ಬೆನಿಫಿಟ್ ಬೇಕಾಗಿಲ್ಲ ಸರ್. ಓಕೆ, ಅದಕ್ಕೊಂದು ಬೆಳೆದಿರ್ತಕ್ಕಂತ ಒಳ್ಳೆ ಬೆಲೆ ಸಿಕ್ಕರೆ ಸಾಕು ಸರ್. ಕೊಟ್ರೆ ಮೊದಲು ಯಾವ ಪರಿಹಾರ ಬೇಡ ಸರ್ ನಮ್ಗೆ. ಬೆಲೆ ಕರೆಕ್ಟ್ ನಮ್ ಬೆಳೆಗೆ ಒಂದು ಬೆಲೆ ಕೊಟ್ಬಿಟ್ರೆ ಸಾಕು ಸರ್.
ಓಕೆ ಅಣ್ಣವ್ರೆ, ಇಲ್ಲಿವರೆಗೂ ನೀವು ಈರುಳ್ಳಿ ಯಾವ ತರ ಬೆಳಿತೀರ ಅಂತ ಹೇಳ್ಬಿಟ್ಟು ನಿಮ್ದು ಈ 25 ವರ್ಷದ ಸುದೀರ್ಘ ಕೃಷಿ ಜೀವನದಲ್ಲಿ ನಿಮ್ಮ ಅನುಭವಗಳನ್ನ ನಮ್ಮ ಚಾನಲ್ ಮುಖಾಂತರ ಹಂಚ್ಕೊಂಡಿದ್ರ ಅಣ್ಣವ್ರೆ. ನಿಮ್ಮ ಈರುಳ್ಳಿ ಬೆಳೆ ಈಗ ಔಷಧಿ ಹೊಡಿತೀವಿ ಅಂತ ಹೇಳಿದ್ರ, ಈ ಔಷಧಿಲಿ ರೋಗ ಕ್ಲಿಯರ್ ಆಗ್ಬಿಟ್ಟು ವರ್ಷದಂತೆ ಒಳ್ಳೆ ಇಳುವರಿನೂ ಚೆನ್ನಾಗಿ ಬರಲಿ, ಒಳ್ಳೆ ರೇಟು ಸಿಗ್ಲಿ, ರೈತ ಬೆಳೆದಿದ್ದಂತ ಎಲ್ಲಾ ಬೆಳೆಗೂ ರೇಟ್ ಸಿಗ್ಲಿ ಅಂತ ಹೇಳಿ ನಮ್ಮ ಚಾನಲ್ ನಮ್ಮ ವೀಕ್ಷಕರ ಮುಖಾಂತರ ನಿಮಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತೀವಿ ಅಣ್ಣವ್ರೆ. ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ನಮಸ್ಕಾರ ಅಣ್ಣವ್ರೆ. ಥ್ಯಾಂಕ್ಸ್.